ಓಕೆ ಸೊ ಈಗ ಲಾಸ್ಟ್ ಕ್ಲಾಸ್ ಒಳಗ ಪಾಸಿಟಿವ್ ಮತ್ತು ನೆಗೆಟಿವ್ ನಂಬರ್ಸ್ ಇದ್ದ ನಾವು ಅರಿಥಮೆಟಿಕ್ ನೋಡಕ್ತಿದ್ದಿಲ್ಲ. ಹೋಮ್ವರ್ಕ್ ಏನಾದ್ರು ಕೊಟ್ಟಿದ್ನೋ ಏನಿಲ್ಲ? ಸೊ ಈಗ ನಾವೇನ್ ಮಾಡೋಣ, ಸ್ವಲ್ಪ ಎಕ್ಸಸೈಸ್ಗಳನ್ನ ಕ್ಲಾಸಲ್ಲೇ ಮಾಡೋಣ ಇವತ್ತಿನ ದಿವಸ. ಸಿಂಪಲ್ ನಿಂದ ಹಿಡ್ಕೊಂಡು ಸ್ಲೋಲಿ ಅದನ್ನ ಕಾಂಪ್ಲೆಕ್ಸ್ ನಾನು ಹೆಚ್ಚಿಗೆ ಮಾಡ್ತಾ ಹೋಗಿದ್ದೆ ಎಕ್ಸಸೈಸ್ಗಳು. ಸೊ ಎಲ್ಲ ಸ್ಕ್ರೀನ್ ಶೇರ್ ಮಾಡೀನಿ. ನಾರ್ಮಲಿ ನಾ ಇದನ್ನ ಅಸೈನ್ಮೆಂಟ್ ಅಂತ ಕೊಡ್ತೀನಿ. ಈಗ ಅಸೈನ್ಮೆಂಟ್ ಬದಲು ಇದನ್ನ ನಾನು ಏನ್ ಮಾಡ್ತೀನಿ, ಇಲ್ಲೇ ಕ್ಲಾಸ್ ರೂಮ್ ಎಕ್ಸಸೈಸ್ ಆಗಿ ಮಾಡೋಣ ಇದನ್ನ. ಓಕೆ, ಸೊ ಫಸ್ಟ್ ಒನ್ ಮಾಡೋಣ ಈಗ. 32 ಮೈನಸ್ 44. ಇಷ್ಟೇ ದಪ್ಪ ಆಯ್ತಿದು. ಓಕೆ, ಚಾಟ್ ನೀವು ಟೈಪ್ ಮಾಡ್ಬೋದು, ಮಾಡಿ ಬರೋದು ಆಮೇಲೆ ಚಾಟ್ ಒಳಗೆ ಟೈಪ್ ಮಾಡಿ. ಓಕೆ, ಯಾರಿಗಾದ್ರು ಏನಾದ್ರು ಡೌಟ್ ಇತ್ತಿಲ್ಲ? ಓಕೆ, ಸೆಕೆಂಡ್ ಪ್ರಾಬ್ಲಮ್ ಹೋಗೋಣ. ಹಂಗಾರೆ ನೋಡೇ ಹೇಳ್ಬೇಕಿದೆ ಸಾಕು, ನೋಡೇ ಗೊತ್ತಾಕೈತಿ. ನೋಡಿ ನಿಮ್ ಬುಕ್ನಾಗ ಮಾಡ್ರಿ ಎಲ್ಲಾರು. ಪ್ರಾಬ್ಲಮ್ ಬುಕ್ನಾಗ ಮಾಡ್ರಿ. ಬುಕ್ನಾಗ ಮಾಡಿ ಆಮೇಲೆ ಟೈಪ್ ಮಾಡಿ. Fourth one, minus 20 minus 40. Minus 20 minus 40. ಸೊ ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತಾ? ಓಕೆ, ಮೈನಸ್ 20 ನಾವು 40 ಕಳೆಯಾಕತ್ತಿದ್ದೇವಿ. ಮೈನಸ್ 70 ಐತಿ, ಈಗಾಗಲೇ ಸಾಲ ಐತಿ, ಇನ್ನು 40 ಅದ್ರೊಳಗೆ ಕಳೆಯಾಕತ್ತಿದ್ದೇವಿ. ಮೈನಸ್ 60 ಆಕೈತಿ. ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗೋದಿಲ್ಲ. ಇದು ಮೈನಸ್ ಬಾಜುಕ್ ಮೈನಸ್ ಇಲ್ಲ, ಮೈನಸ್ ಆಫ್ ಮೈನಸ್ ಇಲ್ಲಿ ಎಲ್ಲೂ ಇಲ್ಲ. ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಕೇಳ್ಕೋಬೇಕಿಲ್ಲ. ಯಾರ್ದಾರು ಇಲ್ಲಿ ಏನಾದ್ರು ಡೌಟ್ ಐತಿ ಇಲ್ಲಿವರೆಗೆ? ಓಕೆ, ಯಾರೋ ಕೈ ಎತ್ತರಿ. ಚೈತನ್ಯ, ಏನೈತಿ ಡೌಟ್? ನಾಲ್ಕನೇ ಪ್ರಶ್ನೆ ಅರ್ಥ ಮಾಡಿಸ್ಲಾರಿ ಸರ್. ಓಕೆ, ನಾಲ್ಕನೇದು ಅದೇ ಹೇಳಿದ್ನಲ್ಲ ಈಗ. ಮೈನಸ್ 20 ಅಂದ್ರೆ ಏನು? ಸಾಲರಿ. ಹಾ, ಇದ್ರೊಳಗೆ ಏನ್ ಕಳೆಯಕತ್ತೀನಿ ಈಗ? 40. ಹಾ, ಈಗ ನೀನೇ ಹೇಳು. 40ರೊಳಗ 40 ಕಳೆದ್ರೆ ಎಷ್ಟು ಉತ್ತರ ಬರ್ತಿತ್ತು? 0. 0 ಒಳಗ 40 ಕಳೆದ್ರೆ ಎಷ್ಟು ಉತ್ತರ ಬರಬೇಕು? -40. ಹಂಗಾರೆ ಈಗಾಗಲೇ ನೀ ಮೈನಸ್ 20 ಕದಿ ಅಂದ್ರೆ ಸ್ಕೇಲ್ದೊಳಗ 0ಕ್ಕಿಂತ ಹಿಂದೆ ಈಗಾಗಲೇ ಇಲ್ಲಿಗೆ ಅದಿ ನೀನು. ಇದ್ರೊಳಗೆ ಮತ್ 40 ಕಳೆ ಹಾಕತ್ತೀನಿ. ಎಲ್ಲಿ ಹೋಗ್ಬೇಕು ನೀನು ಸ್ಕೇಲ್ದಾಗ? ಹಿಂದೆ ಹೋಗ್ಬೇಕ್ರಿ. ಹಾ, ಎಷ್ಟಾಯ್ತು?
ಸೊ ಈ ತರ ನಿಮ್ಗೆ ಗೊತ್ತೈತಿ ಇಲ್ಲಿ 0 ಐತಿ. ಸೊ 1 2 -1 -2. ಸೊ ನೀವು ವ್ಯವಕಲನ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ, ಹಿಂದೆ ಹೋಗ್ತೀರಿ ಈ ಕಡೆ. ಸೊ ನಿಮ್ಗೆ ಅರ್ಥ ಮಾಡ್ಕೋಬೇಕು ಅಂದ್ರೇನು, ಈಗಾಗಲೇ ನಿಮ್ ಕಡೆಗೆ 20 ರೂಪಾಯಿ ಸಾಲ ಇತ್ತು, ನೀವ್ ಏನ್ ಮಾಡಿದ್ರಿ 40 ರೂಪಾಯಿ ಖರ್ಚು ಮಾಡಿದ್ರಿ, ಅಂದ್ರೆ ನಿಮ್ ಸಾಲ 60 ರೂಪಾಯಿ ಆಗ್ತಿದೆ. ಹಾ ರೀ ಸರಿ. 32. ಏನ್ ಮಾಡೋಣ ಈಗ, ಏನ್ ಮಾಡೋಣ, ಹೆಂಗ್ ಬರ್ಕೊಂಡಿದ್ದೀನಿ, ಋಣದ ಋಣ ಐತಿ ನೋಡ್ರಿ, ಇಲ್ಲಿ ಮೈನಸ್ ಐತಿ. ನೆಗೆಟಿವ್ ನಂಬರ್ ನ ಕಳಿಯಾಕತ್ತೀನಿ. ನೆಗೆಟಿವ್ ನಂಬರ್ ನ ಕಳಿಯೋದಂದ್ರ ಇಷ್ಟ ರೊಕ್ಕ ಕೊಡ್ಸೋದು. ನಂಗ ಸಾಲ ಕಳಿಯೋದು ಅಂದ್ರ ಅಷ್ಟ ರೊಕ್ಕ ಕೊಡೋದಂದ್ರ ಸಾರಿ 52. ಪ್ಲಸ್ 52 ಇದು. ಇಲ್ಲಿ ನೋಡಿ -40 ಏನಾಯ್ತು, ಏನ್ ಮಾಡ್ಲಿ, +20. ಈಗ ನೋಡ್ರಿ ಸ್ಕೇಲ್ ನೀವು -40 ಇದ್ರಿ, 0 ಹಿಂದ್ಗಡೆ ಎಡಭಾಗಕ್ಕೆ ನೀವು 40ನೇ ಪೊಸಿಷನ್ ಇದ್ರಿ, -40. ಅಲ್ಲಿಂದ +20 ಅಂದ್ರೆ ಆ ಕಡೆ ಹೋಗ್ಬೇಕು, ನಾನು ಮುಂಭಾಗಕ್ಕೆ ಹೋಗ್ಬೇಕು. ಎಲ್ಲಿಗೆ ಬರ್ತೇನೆ ಅವಾಗ, -20 ಬರ್ತೀನಿ. ಸೊ ನಾನು ನೆಲದಿಂದ ಕೆಳಗೆ 40ನೇ ಫ್ಲೋರ್ಗೆ ಇದ್ನಿ, ಬೇಸ್ಮೆಂಟ್ ತೊಳಗ್. 0th ಫ್ಲೋರ್ ಅಂದ್ರೆ ಗ್ರೌಂಡ್ ಫ್ಲೋರ್. ಯಾವ್ದೋ ಒಂದು ಬಿಲ್ಡಿಂಗ್ ಐತಿ ಅಂತಿಕೋರಿ, ಅವ್ರ ಕೆಳಗನು 40 ಫ್ಲೋರ್ ಮಾಡ್ಯಾರ ಅಂತಿಕೋರಿ. ಅಂತ ಯಾವ್ದು ಬಿಲ್ಡಿಂಗ್ ಇಲ್ಲ, ಭಾಳ ಅಂದ್ರೆ 1 ಅಥವಾ 2 ಫ್ಲೋರ್ ಅಷ್ಟೇ ನೆಲದ ಕೆಳಗೆ ಮಾಡ್ತಾರೆ. ಬಟ್ 40 ಫ್ಲೋರ್ ಕೆಳಗಿದೆ, +20 ಅನ್ಕೊಳ್ಳಿ, ಲಿಫ್ಟ್ ಹೋಗ್ತೈತೆ. ಅವತ್ತು ಲಿಫ್ಟ್ ಎಲ್ಲಿಗೆ ಬಂತ ಅವಾಗ -20th ಫ್ಲೋರಿಗೆ ಬಂತು. ಇನ್ನು ಇದಕ್ಕೆ ನಾನು 20 ಕೂಡಿಸಿದ್ ನಿನ್ನ ಮೇಲೆ ಬಂದ್ರೆ 0ಕ್ಕೆ ಬರ್ತೇನೆ, ಅವಾಗ ನಾನು ನೆಲದ ಮೇಲೆ ಬರ್ತೇನೆ. ಆಮೇಲೆ ಅದಕ್ಕೆ ಮತ್ತೆ ನಾನು 10 ಕೂಡಿಸಿದ್ರೆ ಮೇಲೆ 10 ಹೋಗ್ತೇನೆ, ಹಿಂಗೆ. ಸೊ ನೆಲದ ಕೆಳಗೆ ನೆಲದ ಮೇಲೆ ಹಿಂಗೆ ಯೋಚನೆ ಮಾಡ್ಬೋದು. ಓಕೆ, ಈಗ ಏಳನೇದು 10 ಮೈನಸ್ ಇಂಟು ಬ್ರಾಕೆಟ್ -20. ನೀವು ಮಾಡಿ ನೀವು ಬರಿಬೇಕಾದ್ರೂ ಸಹಿತ 7 ಅಂತ ಬರೆದು ಹೆಂಗ್ ಬರಿಬಹುದು, ಈ ತರ ಬರಿಬಹುದು. ನಾ ಚಾಟ್ನಾಗ ಬರಿತೇನೆ ನೋಡ್ರಿ, ಆನ್ಸರ್ ಹೆಂಗ್ ಬರಿಬಹುದು ಎಲ್ಲರಿಗೂ. 7th ಕ್ವೆಶ್ಚನ್ ಆನ್ಸರ್ 0 ಹಿಂಗ್ ಬರಿಬಹುದು. ಸೊ ಹೆಂಗಾಯ್ತಿದು 10. ಇದು ನಾನು 2 ರೀತಿಯಿಂದ ಮಾಡ್ತೇನೆ, 2 ರೀತಿಯಿಂದ ಮಾಡಿ ತೋರಿಸ್ತೇನೆ ನಿಮಗೆ. 10 ಮೈನಸ್ ಡಬ್ಬಿ ಒಳಗಿಂದೆಲ್ಲ ಮೊದಲು ಮಾಡ್ಕೊಂಡು ಎಷ್ಟಾಯ್ತಿದು, ಡಬ್ಬಿ ಒಳಗಿಂದು -10 +20 ಎಷ್ಟಾಯ್ತಿದು, +10. ಹಾ. ಸೊ ದಿಸ್ ಈಸ್ ಈಕ್ವಲ್ ಟು 10 -10 ಅನ್ನಂಗನ, ಯಾಕಂದ್ರೆ ಮೈನಸ್ ಆಫ್ ಪ್ಲಸ್ ಏನೈತಿ, ಮೈನಸ್ ಆಫ್ ಪ್ಲಸ್. ಓಕೆ, ಸೊ ದಿಸ್ ಈಸ್ ಈಕ್ವಲ್ ಟು 0. ಇದು ಒಂದ್ ರೀತಿಯಿಂದ ಮಾಡೋದು, ಇದು ಒಂದ್ ರೀತಿಯಿಂದ ಆಯ್ತು. ಯಾರಾದ್ರೂ ಇನ್ನೊಂದು ರೀತಿಯಿಂದ ನಾನು ಹೇಳಿದ್ದೇನೆ, ಯಾರಾದ್ರೂ ಹೇಳ್ತಾರೆ, ನಾ ಇನ್ನೊಂದು ರೀತಿಯಿಂದ ಹೇಳಿದ್ದೇನೆ ಇದನ್ನ ಮಾಡೋದು. ಚಿಹ್ನೆ ಬದಲಾವಣೆ ಕರೆಕ್ಟ್ ನೋಡ್ರಿ, ಚಿಹ್ನೆ ಬದಲಾವಣೆ. ಹಾ, ಮೈನಸ್ ಆಫ್ ಏನೋ ಐತಿ ಇಲ್ಲಿ ಪೂರ್ತಿ ಇಲ್ಲಿ ಏನೋ ಐತಿ ನೋಡಿ, ಇದೆಲ್ಲ ಬ್ರಾಕೆಟ್. ಮೈನಸ್ ಆಫ್ ದಿಸ್ ಹೋಲ್ ಥಿಂಗ್, ಇದರ ಋಣ ಅಂದ್ರೆ ಏನಾಕತಿ, ಒಳಗಡೆ ಋಣ ಇದ್ದುದು ಧನ ಆಗ್ತಾವ, ಧನ ಇದ್ದುದು ಋಣ ಆಗ್ತಾವ. ಯಾಕಂದ್ರ ಋಣದ ಋಣ ಧನ, ಋಣದ ಧನ ಋಣ. ಹಂಗಿರೋದ್ರಿಂದ ಇದ್ರ ಎಲ್ಲ ವ್ಯವಕಲನ ಅಂತಂದ್ರೆ, ಇದೆಲ್ಲದ್ರದ್ದು ವ್ಯವಕಲನ ಮಾಡೋದ್ರಿಂದ ಒಳಗಿನ ಚಿಹ್ನೆಗಳೇನಾಗ್ತದೆ, ಚೇಂಜ್ ಆಗ್ಬಿಡುತ್ತೆ. ಸೊ 10 ಮೈನಸ್ ಆಫ್ ಮೈನಸ್, ನೋಡ್ರಿ ಮೈನಸ್ ಆಫ್ ಮೈನಸ್ ಬ್ರಾಕೆಟ್ ಹೋಯ್ತಂದ್ರೆ +10. ಆಮೇಲೆ ಈ ಬ್ರಾಕೆಟ್ ಎಲ್ಲದಕ್ಕೂ ಇದೈತಿ, ಎಲ್ಲಾ ಬ್ರಾಕೆಟ್ ಕೂಡಿ ಋಣ ಐತಿದು, ಅಂದ್ಮೇಲೆ ಇದಕ್ಕೂ ನಾವು ಅಪ್ಲೈ ಮಾಡ್ಬೇಕು ಇದನ್ನ. ಸೊ ಮೈನಸ್ ಆಫ್ ಪ್ಲಸ್ -20 is equal to 10 + 10 20, 20 - 20 0. ಈ ಎರಡು ವಿಧಾನಗಳು ಎಲ್ಲರಿಗೂ ಅರ್ಥ ಆಗಿದಾವ ಅನ್ಕೋತೀನಿ. ಏನಾದ್ರೂ ಡೌಟ್ ಇದ್ರೆ ಕೇಳ್ಬೇಕಿಲ್ಲ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲಿ ಯಾವ ಬ್ರಾಕೆಟ್ ಇಲ್ಲ ಅಂದಾಗ
ನಾವು ಎಲ್ಲಾ ಜಗತ್ತಿನ ಗಣಿತಜ್ಞರು ಹೆಂಗ್ ಮಾಡಿದಾರು, ಯಾವ್ದನ್ನ ಮೊದಲನೇ ಅದಕ್ಕೆ ನಾವೇಂತೀವಿ ಪ್ರೆಸಿಡೆನ್ಸ್ ಅಂತ ಕರಿತೀವಿ. ಯಾವ್ದಕ್ಕೆ ನಾವು ಹೆಚ್ಚಿನ ಪ್ರೆಸಿಡೆನ್ಸ್ ಆದ್ಯತೆಯನ್ನ ಕೊಡ್ತೀವಿ? ಗುಣಾಕಾರಕ್ಕೆ ಆದ್ಯತೆಯನ್ನು ಕೊಡ್ತೀವಿ. ಗುಣಾಕಾರ ಮಾಡ್ತಾವ್ರಿ. ಹಾ, ಸೊ ಏನಾಯ್ತಿದ್ದು ಹಂಗಾದ್ರೆ ಹಿಂಗಂದ್ರು ಒಂದ ಇದು 2 into 20 ಹಿಂಗ್ ಬರೆದ್ರು ಒಂದ ನೋಡ್ರಿ, ಹಿಂಗ್ ಬರೆದ್ರು ಒಂದ 2 into 10 plus 3 into 10 ಹಿಂಗ್ ಬರ್ದಂಗನ ಇದು. ಸೊ ಎಷ್ಟಾಗ್ತಿದ್ದು 20 plus 30 is equal to 50. ನೆಕ್ಸ್ಟ್ 9ನೇದು ಅವಕಾಶ ಮಾಡ್ರಿ, ಒಮ್ಮೆ ಕರೆಕ್ಟ್ ಆಗಿ ಮಾಡ್ಕೊಳ್ರಿ. ನಿಮ್ಗ ಮಾರ್ಕ್ಸ್ ಹಾಕೊಂತ ಹೋಗ್ರಿ. ಸ್ವಲ್ಪ ತಪ್ಪಿದ್ರು 0 ಹಾಕ್ರಿ. ಬೈ ಮಿಸ್ಟೇಕ್ಲಿ ಆಗಿತ್ತು ಅಂದ್ರೂ ಸಹಿತ 0 ಹಾಕೋರಿ, ಯಾಕಂದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಅವಾಗ ಮಿಸ್ಟೇಕ್ ಆಗುದಿಲ್ಲ. ಓ ನನಗೆ ಗೊತ್ತಿತ್ತು ಕರೆ ಆದ್ರೂ ಮಿಸ್ಟೇಕ್ ಮಾಡಿದ್ನಿ ಅಂತಿರಲ್ಲ, ಅವಾಗೂ 0 ಹಾಕೋರಿ. ಒಂಬತ್ತನೇದು ಬೇರೆ ಬೇರೆ ಹೇಳಾಕತ್ತೀರಿ. 11.6 ಅಂತ ಹೇಳಾಕತ್ತೀರಿ, 50 ಹೇಳಾಕತ್ತೀರಿ. ಸ್ವಲ್ಪ ನೋಡ್ಕೊಂಡು ಮಾಡಿ. ಅಗೇನ್ ಇಲ್ಲೇನಾಯ್ತು 9ನೇದ್ರೊಳಗ ಫಸ್ಟಿಗೆ ಪ್ರೆಸಿಡೆನ್ಸ್ ಏನೈತಿ? ಗುಣಾಕಾರ ಈ ಭಾಗಾಕಾರ ಫಸ್ಟ್ ರೀ. ಕರೆಕ್ಟ್. ಅದಕ್ಕೆ ಸಂಬಂಧ ಇಲ್ಲ. ನೋ ಪ್ರಾಬ್ಲಮ್. ಏನ್ ಫರಕ್ ಬರ್ತೈತಿ? ಏನ್ ಫರಕ್ ಬೀಳ್ತೈತಿ ಇಲ್ಲಿ? ಈ ಲೆಕ್ಕದೊಳಗೆ ಏನು ಫರಕ್ ಬೀಳೋದಿಲ್ಲ. ಹಿಂಗಾಯ್ತು ಇದು ಹಿಂಗ ಅನ್ನಂಗಿದ್ರ ಅರ್ಥ ಏನು ಇದೈತಿ, ಕೊಟ್ಟವ್ರ ಅರ್ಥ ಹಿಂಗೈತಿ. ಸೊ ಎಷ್ಟಾಯ್ತು? 12 48 ಪ್ಲಸ್ 3 4 12 ಮೈನಸ್ 20/2 10 ಎಷ್ಟಾಯ್ತು? 48 12 60 60 minus 10 50. ಏನಾದ್ರೂ ಡೌಟ್ ಐತಿ? 9th ಒಳಗೆ ಯಾರಿಗಾರು ಡೌಟ್ ಇದ್ರೆ ಕೇಳ್ರಿ. ಕೆಲವೊಬ್ರದ್ದು -6 ಬಂದೈತಿಲ್ಲ, ಎಷ್ಟನೇದದು? -6 ಎಷ್ಟನೇದದು? 10 ಇದು 11ನೇದು -2 into -3 plus 6 plus 6 plus 6 12ನೇದು 100 ಕರೆಕ್ಟ್. ಸೊ ಇದೇನು 10 ಮತ್ತು 40 ಕೂಡಿಸಿ 2 ಪಟ್ಟು ಮಾಡ್ರಿ ಅಂತ ಹೇಳಿದಾರೆ ಇಲ್ಲಿ. ಓಕೆ, 10 ಮತ್ತು 40 ಕೂಡಿಸಿ 2 ಪಟ್ಟು ಮಾಡ್ರಿ ಅಂದ್ರೆ ಏನಿದು? 50 into 2. ಓಕೆ, ಸೊ ಹಿಂಗೂ ಮಾಡ್ಬೋದು, ಇದನ್ನ ಹಿಂಗೂ ಮಾಡ್ಬೋದು, ಅಥವಾ ಇನ್ನೊಂದು ರೀತಿಯಿಂದ ಮಾಡ್ಬೋದು. ಏನ್ ಮಾಡ್ಬೋದು? ಇಲ್ಲಿ 2 ಐತೆ, ಇದಕ್ಕೂ ಇದಕ್ಕೂ ಗುಣಾಕಾರ ಆಯ್ತು. ಸೊ 10 ಗುಣಾಕಾರ 2 ಎಷ್ಟಾಯ್ತು? 20 ಆಯ್ತು. ಪ್ಲಸ್ 42 80 ಆಯ್ತು, ಈಕ್ವಲ್ ಟು 100. ಹೆಂಗ ಮಾಡಿದ್ರು ಸಹಿತ ಆನ್ಸರ್ ನಿಮಗೆ ಸೇಮ ಬರ್ತದೆ. ಸೊ ಈಗ ನೆಕ್ಸ್ಟ್ ಸೊ ಇದು ಬಹಳ ಈಸಿ ಐತಿ. 10 + 10 20 ಆಯ್ತು, ಇಂಟು 120 ಸಿಂಪಲ್ ಐತಿ. ನೆಕ್ಸ್ಟ್ 14ನೇದು ಮಾಡೋದು. 30 into 40 ಹಾ ಪ್ಲಸ್ 40 ಬಂತು. ಸರಿ, ಪ್ಲಸ್ 60 ಬರ್ತೈತಿ. ಸೊ 10 + 20 30 ಆಯ್ತು. ಗುಣಾಕಾರ ಹಂಗ ಇಟ್ನಿ. -2 + 4 -2 + 4 ಎಷ್ಟಾಯ್ತು? 2 ಬರ್ತೈತಿ. +2
2 ಎರಡು 60 60 ಓಕೆ ಓಕೆ 15ನೇದು ಸಾವಕಾಶ ಮಾಡ್ರಿ. -140 ರೀ. -140 ಸರ್ ಈಗ -140 ರೀ ಸರ್. ಸೊ ಇದು -100 ಹಂಗೆ ಇಟ್ಕೊತೇನೆ ಮೊದಲ, ಪ್ಲಸ್ ಹಂಗೆ ಇಟ್ಕೋತೀನಿ, ಬ್ರಾಕೆಟ್ ಒಳಗಿಂದೆಲ್ಲ ಮಾಡ್ಕೊಂಡು ಮೊದಲು ಬದಿ ಒಳಗಿನ ಬ್ರಾಕೆಟ್ ಇದು. ಸೊ 2 ಹಂಗೆ ಇಟ್ಕೋತೀನಿ ಇಂಟು -10 ಎಷ್ಟಾಗ್ತಿದ್ದು -20 ಆಗ್ತಿದೆ. 2 ಇಂಟು -20 -20 ಆಯ್ತು. ಸೊ ಇಷ್ಟಾಯ್ತು. ಇಷ್ಟಂದ್ರೆ ಎಷ್ಟಾಗ್ತಿದ್ದು -100 ಪ್ಲಸ್ ಬ್ರಾಕೆಟ್ ಒಳಗೆ ಎಷ್ಟಾಯ್ತು 2 ಇಂಟು -20 ಅಂದ್ರೆ -40 ಆಯ್ತಿದೆ. ಸೊ ಎಷ್ಟಾಗ್ತಿದ್ದು -100 -40 ಅಂದ್ರೆ -140 -140 ಓಕೆ. 16th one 5 ಬರ್ತೈತಿ. 5 ಸರ್. ಓಕೆ, ಇಲ್ಲೇನಾಯ್ತು ಸ್ಕ್ವೇರ್ ಬ್ರಾಕೆಟ್ ನಾಗ ನೋಡೋಣ ಈಗ. 10 plus 5 is 15 divided by 5 is equal to 25 divided by 5 is equal to 5. 17 3 ಬರ್ತೈತಿ ಸರಿ. 13 ರೀ. 13 ಸರಿ. 5 ರೀ ಸರಿ. 5 ಸರ್. 5 ಸರ್. 13 ಬರ್ತೈತ್ರಿ ಸರ್. ಸರಿ 13 ಬರ್ತೈತ್ರಿ. ಇದ್ರೊಳಗೆ ಯಾಕಷ್ಟು ಗದ್ದಲ ಮಾಡ್ಕೊಂಡ್ರಿ ನೋಡ್ರಿ. ಡಿವಿಷನ್ ಮೊದಲು ಐತಿ. ನೀವೇನ್ ಮಾಡ್ಕೊಂಡ್ಬಿಟ್ರಿ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಇದ್ರ ಅರ್ಥ ಹೆಂಗೈತಿ ನೋಡ್ರಿ. 10 plus 5 divided by 5 ಇದನ್ನ ಮೊದಲು ಮಾಡ್ಕೋಬೇಕು. ಬೇರೆ ಬೇರೆ ತರದ ಬ್ರಾಕೆಟ್ ಯೂಸ್ ಮಾಡ್ಬೋದು ನೀವು, ನಿಮ್ಗೆ ಗೊತ್ತದ. ಇದಕ್ಕೆ ಏನಂತಾರು ಪ್ಯಾರಂಥೆಸಿಸ್ ಅಂತಾರೆ. ಇದಕ್ಕೆ ಕಂಸ ಅಥವಾ ಪ್ಯಾರಂಥೆಸಿಸ್. ಆಮೇಲೆ ಬೇರೆ 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 ತರದ ಆವರಣಗಳು ಅದಾವ. ಈ ತರ ಏನು ಸ್ಕ್ವೇರ್ ಬ್ರಾಕೆಟ್ ಅಂತ ಕರಿತೀವಿ. ವರ್ಗಾವರಣ. ದುಂಡಾವರಣ. ಇದು ಫ್ಲವರ್ ಬ್ರಾಕೆಟ್. ಪುಷ್ಪಾವರಣ. ಇಂಥವೆಲ್ಲ ನೀವು ಯಾಕೆ ಬೇರೆ ಬೇರೆ ಬೇಕಾದಕ್ಕೆ ಅರ್ಥ ಬೇರೆ ಬೇರೆ ಇಲ್ಲ, ಅರ್ಥ ಏನಿಲ್ಲ. ಅದಕ್ಕೆ ನಿಮ್ಗೆ ಒಂದ್ರೊಳಗೆ ಸೇರ್ಸೋದಿತ್ತಂದ್ರೆ ಇದು ಈಸಿ ಆಗ್ತದೆ ಅಷ್ಟೇ. ಸರಿ 13 ರೀ. ಓಕೆ. ಸೊ ಎಷ್ಟಾಗ್ತಿದ್ದು 10 plus 15/5 ಇದೆಷ್ಟಾತ್ ನೋಡ್ರಿ. 15/5 ಡೈರೆಕ್ಟ್ ಆಗಿ ಮಾಡ್ಬೋದು. 15 divided by 5 3 is equal to 13. ಕೆಲವೊಬ್ರು ಏನ್ ಮಾಡ್ಬಿಟ್ರಿ ಮೋಸ್ಟ್ಲಿ ಇದನ್ನ 10 plus 15 ಮೊದಲು ಮಾಡ್ಕೊಂಡ್ರಿ, 25/5 ಅಂತ ಮಾಡ್ಕೊಂಡು 5 ಅಂತ ಮಾಡ್ಕೊಂಡಿದ್ರಿ. ರಾಂಗ್ ಆನ್ಸರ್. ಓಕೆ, ಯಾಕೆ ನಮಗೆ ಡಿವಿಷನ್ ಮೊದಲು ಮಾಡಬೇಕು ಅಂತ ಒಂದು ಪದ್ಧತಿಯನ್ನು ಇಟ್ಕೊಂಡಿದೆ ನಾವು ಈಗಾಗಲೇ. ಅದೇ ಪ್ರಕಾರ ಮಾಡೋಣ. ಓಕೆ, 18th ಸಾವಕಾಶ ಮಾಡ್ರಿ, ತಪ್ಪಬಾರ್ದು. ಒಂದೇ ಸಲಕ್ಕೆ ಈ ಪ್ರಾಕ್ಟೀಸ್ ಮಾಡ್ಕೋರಿ, ಒಂದು ಸ್ವಲ್ಪ ತಪ್ಪಬಾರ್ದು. ಹಂಗೆ ಅಕ್ಯುರೇಟ್ಲಿ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೋರಿ. -4 is it? ನೋಡೋಣ. +4 ಗಡ್ಬಡಿ ಮಾಡಬೇಡ ಅಂತ ಹೇಳಿದ್ನಲ್ಲ ಶಫಿ. ಏನು ಮಾಡಿದ್ವಿ ನೋಡೋರ್ಲ +4 ನ ತರೋ, ನೀನು ಮೈನಸ್ ಅನ್ನತಿ. ನೋಡೋಣ ಯಾರ್ದು ಕರೆಕ್ಟ್ ಆಕೈತಿ. +4 ಸರ್. -4 ನೋಡೋಣ ಎಲ್ಲರೂ ಒಂದೇ ಆನ್ಸರ್ ಬರ್ಬೇಕು. ನೋಡೋಣ ಇನ್ನೂ ಸ್ವಲ್ಪ ಯೋಚನೆ ಮಾಡ್ರಿ. ಎರಡೆರಡು ಆನ್ಸರ್ಗಳು ಬರಬಾರ್ದು ನಮ್ಮ ಕ್ಲಾಸ್ನಲ್ಲಿ. -4 ಅಂದವರು ಇನ್ನೊಮ್ಮೆ ಯೋಚನೆ ಮಾಡಿ ಏನಾದ್ರು ಚೇಂಜ್ ಮಾಡೋದ್ರಿ. ಯಾಕಂದ್ರೆ ಹೆಚ್ಚಿಗೆ +4 ಅನ್ನತ್ತಾರು ನೋಡ್ರಿ. ಇನ್ನೊಮ್ಮೆ ಇನ್ನು -4 ಅಂತ ಶೂರ್ಲಿ ಹೇಳೋರ್ದ್ರಿ ಯಾರಾದ್ರು. ಓಕೆ ಶಫಿ, ಏನ್ ಮಾಡಿದ್ದಿ ಹೇಳಿ ನೋಡೋಣ. ಹೆಂಗ್ ಮಾಡಿದ್ವಿ ಇದನ್ನ?
ಸರಿ ಫಸ್ಟ್ -2 +8 ಅದನ್ನ 6 ಆಗತ್ರಿ ಸರಿ +6 ರೀ ಸರಿ ಓಕೆ Into minus- ಒಂದ್ ನಿಮಿಷ ಸಾವಕಾಶ ಬರ್ಕೊಂಡಿದ್ದೀವಿ. -2 + 8 ಏನಾಯ್ತು 6 ಆಯ್ತು ಒಪ್ಪಿದ್ನಿ ಕರೆಕ್ಟ್. -2 ಇಂಟು ಮಾಡ್ಬೇಕ್ರಿ ಸರಿ ಇಂಟು -2 ಓಕೆ. ಆಮೇಲೆ ಡಿವೈಡೆಡ್ ಬೈ Minus- ಮಾಡಿದ್ವಿ. ಡಿವೈಡೆಡ್ ಬೈ ರೀ ಸರಿ 3 - 6 ಐತ್ರಿ ಸರಿ -2 ಆಗತ್ರಿ ಸರಿ 3 - 6 ಅಂದ್ರೆ ಎಷ್ಟಾಯ್ತು? -3 ಆಗತ್ರಿ ಸರಿ -3 ಆಗತ್ರಿ -3 ಆಯ್ತು ಓಕೆ. ಹಾ ಈಗಿನ್ ಮಾಡಿ. ಪ್ಲಸ್ ನೆಕ್ಸ್ಟ್ ರೀ ಅದನ್ನ ಕಡ್ತಾ ಹೊಡಿಬೇಕ್ರಿ ಸರ್ ಇದನ್ನ ಒಂದೇಕ ಪ್ಲಸ್ ಮಾಡ್ಕೋಬೇಕ್ರಿ ಒಳಗಲ್ದ್ರಿ ಸರ್ 6 ಇಂಟು Into -2 ಮಾಡ್ಕೊ- ಮಾಡ್ಕೊಲ್ಲ ಏನು? ಹಾ ಏನಾಯ್ತು? ಹ್ಞೂನ್ರಿ ಸರಿ ಎಷ್ಟು? -12 ಆಗತ್ರಿ ಸರಿ -12 ಆಯ್ತು ಡಿವೈಡೆಡ್ ಬೈ -3 ಐತಿ. ಹಾ ಹ್ಞೂನ್ರಿ ಸರ್ ಅದನ್ನ ಎಷ್ಟು? ಕಡ್ತಾ ಎಷ್ಟು? 3 ಒಂದ್ಲೇ ರೀ ಸರಿ -4 ಬಂದೈತ್ರಿ ಸರ್ ಯಾಕೆ ಮೈನಸ್ ಬಂತು ಇಲ್ಲಿ ನಿನಗೆ ನೋಡು ಇಷ್ಟ ಯಾಕೆ ಮೈನಸ್? ಓಕೆ ಮೈನಸ್ ಬಂತು ಅಂತ ಹೇಳತ್ತಾನೆ ಶಫಿ. ಪ್ಲಸ್ ಬಂದವ್ರು ಯಾಕೆ ಹೇಳ್ರಿ, ಯಾಕೆ ಪ್ಲಸ್ ಆಗ್ತೈತಿ? ಸರ್ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ ಸರ್. ಋಣ ಸಂಖ್ಯೆ ಭಾಗಾಕಾರ ಋಣ ಸಂಖ್ಯೆ ಧನ ಸಂಖ್ಯೆ ಆಕೈತಿ ಅಂತ ನಾನು ಹೇಳಿಲ್ಲ. ಹಾ ರೀ ಯಾಕೆ ಆಕೈತಿ ನೋಡ್ರಿ. ಭಾಗಾಕಾರದ ಅರ್ಥ ಏನು? ಈಗ 12 ರೂಪಾಯಿ ಸಾಲದೊಳಗ 3 ರೂಪಾಯಿ ಸಾಲದ್ದು ಎಷ್ಟು ಗುಂಪುಗಳನ್ನ ಮಾಡ್ಬೋದು ನಾನು? 12 ರೂಪಾಯಿನೂ ಸಾಲನ, 3 ರೂಪಾಯಿನೂ ಸಾಲ, 12 ರೂಪಾಯಿ ಸಾಲ 4 ಸೊ ಇಟ್ ಈಸ್ ಪ್ಲಸ್. ಯಾಕೆ ತಪ್ಪಿದಿ ಶಫಿ? ಎಲ್ಲಿ ತಪ್ಪಿದಿ? ಏನಾಯ್ತು? ಏನ್ ತಪ್ಪಿ? -3 ಹಚ್ಕೊಂಡಿದ್ದಿಲ್ರಿ ಸರಿ ಅದರಿ ಹಾ ಓಕೆ. ಈಗ 19 ಮಾಡಿ ಸಾವಕಾಶ ಮಾಡ್ರಿ, ಒಂದೇ ಆನ್ಸರ್ ಬರ್ಬೇಕು. ಹೆಂಗ್ ಪರೇಡ್ನಾಗ ಮಿಲಿಟರಿ ಪರೇಡ್ನಾಗ ಒಂದ್ಸಲ ಲೆಫ್ಟ್ ರೈಟ್ ಹಿಂಗ್ ಮಾಡ್ಬೇಕಾದ್ರೆ ಹೆಂಗ್ ಪರೇಡ್ ಮಾಡ್ಬೇಕಾದ್ರೆ ಒಂದೇ ಸಲ ಎಲ್ಲಾರ್ದು ಸ್ಟೆಪ್ಸ್ ಬೀಳ್ತಾವಲ್ಲ ಹಂಗ ಆಗ್ಬೇಕು, ಒಂದು ಮಿಸ್ಟೇಕ್ ಆಗ್ಬಾರ್ದು. 0 ಸಾವಕಾಶ ಮಾಡ್ರಿ, ಗಡ್ಬಡಿ ಮಾಡ್ಬೇಡ್ರಿ. 0 ರೀ 0 ಸರ್ ಟೈಮ್ ಕೊಡ್ತೀನಿ. ಕಿರಣ್ ಇಬ್ಬರಿಗೆ ಹೇಳು. ಸರ್ 96 ಬಂದೈತ್ರಿ. 96 ಬಂತು. ಓಕೆ ಕಿರಣ್ ಕೇಳೋಣ ಹೆಂಗ್ ಮಾಡಿದ ಅಂತ ಹೇಳಿ. ಕಿರಣ್ ಹೇಳು 96 ಹೆಂಗ್ ಬಂತು? ಏನ್ ಫಸ್ಟ್ ಇಲ್ಲಿ ಫಸ್ಟ್ -10 + 8 ಐತ್ರಿ. ಎಟ್ ಆತದು? ಅದ್ -2 ಆತ್ರಿ. ವೆರಿ ಗುಡ್. ಸೊ ಇಲ್ಲಿ ಓಕೆ. ಸೊ ಇದು ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಮಾಡ್ಕೊಂಡ, ಇಲ್ಲಿಂದ ಇಲ್ಲಿವರೆಗೆ ಮಾಡ್ಕೊಂಡ. ಇಲ್ಲ ಬ್ರಾಕೆಟ್ ಹಾಕೋತೀನಿ. ಓಕೆ ಇಲ್ಲೇನಾಯ್ತು? -2 ಆಯ್ತು. ಒಪ್ತಾರೆ ಎಲ್ಲಾರು ಇದಕ್ಕ? ಓಕೆ ಮುಂದೇನ್ ಬರ್ಕೊಂಡಿ ಕಿರಣ ಹೇಳು? ಅಲ್ಲಿ ಇಂಟು -2 ಐತ್ರಿ. ಇಂಟು -2 ಐತಿ, ಹಿಂಗ ಬರ್ಕೊಂಡ. ಓಕೆ ಗುಡ್. ಆಮೇಲೆ ಏನ್ ಮಾಡ್ಕೊಳ್ಳಿ? ಇಂಟು ಇನ್ನೊಂದು ಬ್ರಾಕೆಟ್ ಒಳಗೆ. ಹಾ ಹೇಳು. ಅಲ್ಲಿ 0 ಬರ್ತೈತ್ರಿ. ಹಾ -20 + 20 0 ಬಂತು. ಆಮೇಲೆ ಇಂಟು 24 ಬಂತು. ಓಕೆ ನೆಕ್ಸ್ಟ್ ಏನಾಯ್ತು ಕಿರಣ್? ಇಲ್ಲಿ ಇಂಟು ಮಾಡ್ರೆ 4 ಬರ್ತೈತ್ರಿ. -2 -2 ಇಂಟು -2 4 ಆಯ್ತು. ಓಕೆ ಆಮೇಲೆ ಇಲ್ಲಿ 24 ಹಂಗ ಹಿಡಿದ್ರಿ. 0 ಸೊ ಕಿರಣ್ ಏನ್ ತಪ್ಪು ಮಾಡಿದ್ದ? ಒಂದು ಸಿಲ್ಲಿ ಮಿಸ್ಟೇಕ್ ಮಾಡ್ಬಿಟ್ಟಿದ್ದ. ಏನ್ ಸಿಲ್ಲಿ ಮಿಸ್ಟೇಕ್ ಮಾಡಿದ್ದ? ಈ ಗುಣಾಕಾರದ ಬದಲಿ ಪ್ಲಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದ. 24 ಆಗ್ಬಿಟ್ಟಿತ್ತು. 24 4 96 ಮಾಡ್ಬಿಟ್ಟಿದ್ದ. ಈ ಒಂದು ಸಣ್ಣ ಮಿಸ್ಟೇಕ್
ಗುಣಾಕಾರದಿಂದ ಪ್ಲಸ್ ಅಂತ ನೋಡುದು. ಸಣ್ಣ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದೆ. ಆದ್ರೆ ಪೂರ್ತಿ ಲೆಕ್ಕ ನೋಡಿ ಎಲ್ಲಿಂದ ಎಲ್ಲಿ ಹೋಗ್ಬಿಡ್ತು. 0 ಬರೋ 96 ಬಂದ್ಬಿಡ್ತು. ಎಕ್ಸಾಮ್ ಚೆಕಿಂಗ್ ಒಳಗೆ ಏನಾಗ್ಬಿಡ್ತೈತಿ, ಈ ತರ ನೋಡಂಗಿಲ್ಲ. ಅದಕ್ಕಾಗಿ ನೀವು ಸ್ವಲ್ಪ ಕೇರ್ಫುಲ್ ಇರ್ಬೇಕು. ಯಾಕಂದ್ರೆ ಇವು ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಬೀಜೋಕ್ತಿಗಳನ್ನ ಹೆಂಗ್ ಸಂಕ್ಷಿಪ್ತ ಮಾಡೋರು, ನೀವು ಸಮೀಕರಣ ಬಿಡಿಸೋದು ಹೆಂಗ, ಎಲ್ಲ ಇದ್ರ ಮೇಲೆ ಐತಿ ನಿರ್ಭರ. ಇದೇ ಜಗದಾಗ ಈಗ ಏನ್ ಬರ್ತಾವ, ಆಮೇಲೆ ಮುಂದೆ ಎಕ್ಸ್ ವೈಗಳು ಬರ್ತಾವ ಅಷ್ಟ. ಬಟ್ ಉಳಿದೆಲ್ಲ ಸೇಮ್ ಉಳಿತೈತಿ. ನಿಮ್ಗೆ ಚಿಹ್ನೆಗಳು, ಬ್ರಾಕೆಟ್ಗಳು ಎಲ್ಲ ಇದೇ ರೀತಿನ ಮಾಡೋದಿರ್ತೈತಿ, ಬೇರೆ ಏನು ಇರೋದಿಲ್ಲ ಅಲ್ಲಿ. 20ನೇದು ಸಣ್ಣ ಮಾಡ್ತೀನಿ ಒಂದ್ ಸ್ವಲ್ಪ, ನೋಡೋದು ಬಾಳ ಐತಿ. ಇಲ್ಲಿವರೆಗೆ ಮಾಡಿ. ಸರ್. 2.6 ನಿಮ್ಮ ಆನ್ಸರ್ 2.6 20th 2.6 ಟೈಪ್ ಮಾಡಿ. 2.6 ಟೈಪ್ ಮಾಡಿ. ಸರಿ 8 ಬಂತ್ರಿ. ಮೊದ್ಲು ಏನ್ ಬಂದಿತ್ತು? 2.6 ಮಾಡೀನ್ರಿ. ಚೇಂಜ್ ಆಯ್ತು. ಹಾ ರೀ, ನೋಡೋಣ. ಸರ್ 8 ಆನ್ಸರ್ ಬೇಕು. ಸರಿ 8 ರೀ. 8 ರೀ ಸರಿ. ಓಕೆ, ಬಾಳಗೌಡ ಅಥವಾ ಶಿವಕುಮಾರ್ ಹೇಳ್ತೀವಿ. ಶಿವಕುಮಾರ್ ಏನ್ ಬಂತು? ಬಳಗಪ್ಪನವರು ಹೇಳಿ, ಹೆಂಗ್ ಮಾಡಿದ್ವಿ? ಶಿವಕುಮಾರ್ ಅಥವಾ ಬಾಳಗೌಡ ಇಬ್ಬರಾಗ ಯಾರು ಹೇಳ್ಬೇಕು? ಹೇಳು. ನಂದು 8.5 ಬಂದೈತ್ರಿ. ಯಾರಾದ್ರೂ ಹೇಳ್ರಿ, ಶಿವಕುಮಾರ್ ಆಗ್ಲಿ ಬಾಳಗೌಡ ಆಗ್ಲಿ ಹೇಳ್ರಿ. ಯಾರು ಹೇಳಾಕತ್ತೀರಿ? ಹೆಸರು ಹೇಳಿ ಹೇಳ್ರಿ. ನನ್ನ ಹೆಸರು ಇದ್ರಿ, ನಾ ಹೇಳ್ತೇನ್ರಿ. ಶಿವಕುಮಾರ್. ಹಾ ಹೇಳು. ಪ್ಲಸ್ ಪೈಲಾರಿ 2 + 4 ಮಾಡ್ಕೊಂಡ್ರಿ. ಎಷ್ಟ್ ಆತಿದು? 6 ಆತ್. 6 ಆಯ್ತು. ಸೊ ಈ ಫ್ಲವರ್ ಬ್ರಾಕೆಟ್ ಹೆಂಗಿತ್ತು ಹಂಗೆ ಇಟ್ಕೊಳ್ಳೋನು, ಸ್ಕ್ವೇರ್ ಬ್ರಾಕೆಟ್ ಹಂಗೆ ಇಟ್ಕೊಳ್ಳೋನು. 2 + 4 ಎಷ್ಟಾಯ್ತು? 6 ಆಯ್ತು. 6 ಇಂಟು -2 ಮಾಡ್ಕೊಂಡ್ರಿ. -2 ಸ್ಕ್ವೇರ್ ಬ್ರಾಕೆಟ್ ಕಂಪ್ಲೀಟ್ ಆಯ್ತು. ಓಕೆ, ಹಾ -12 ಆತ್. ಹಾ ಓಕೆ ಓಕೆ. ನಾನು ಇಲ್ಲಿ ಇದ್ರಾಗ ಡೈರೆಕ್ಟ್ ಆಗಿ ಮಾಡ್ತೇನೆ ನೋಡಿ. 2 + 4 ಎಷ್ಟಾಯ್ತು? 6 ಆಯ್ತು. ಇಂಟು -2 ಆಯ್ತು. ಹಾ ಎಷ್ಟಾಯ್ತು ಇದು? -12. ಇದು -12 ಆಯ್ತು. ಓಕೆ, -12 ಆಯ್ತು. ಆಮೇಲೆ ಇಲ್ಲಿ ಏನೈತಿ? ಡಿವೈಡ್ ಬೈ -2 ಐತಿ. ಆಮೇಲೆ ಇದೆಲ್ಲ ಕೂಡಿ ಇದೆಷ್ಟಾಯ್ತು? 12 / -2 ಎಷ್ಟಾಯ್ತು? 6 ಆತ್ರಿ. 6 ಆಯ್ತು. ಇಲ್ಲಿ ಬರ್ದಿಟ್ಕೊತೀನಿ. ಆಮೇಲೆ ಇದಕ್ಕೆಲ್ಲದಕ್ಕೂ ಇಲ್ಲಿ ಪ್ಲಸ್ ಐತಿ. ಹಾ ಆಮೇಲೆ ಏನಾಯ್ತು? ಆಮೇಲೆ -2 -3 ಐತಿಲ್ರಿ, ಅದು -5. ವೆರಿ ಗುಡ್, ಸಾಕಷ್ಟು ಕರೆಕ್ಟ್ ಮಾಡಿದ್ವಿ. ಹಾ ಮತ್ತೆ ಮುಂದೆ ಇಂಟು, ಆಮೇಲೆ ಇಂಟು ಹಾಕಿ ಇದು -8 + 4 ಐತಿಲ್ರಿ, ಅದು -4 ಆತ್. ಇದು -4 ಆಯ್ತು. ಓಕೆ, ಇನ್ನೆರಡು ಇಂಟು ಮಾಡ್ರಿ +20 ಆತ್. +20 +20. ವೆರಿ ಗುಡ್. ಹಾ +20. ಆಮೇಲೆ ಡಿವೈಡೆಡ್ ಬೈ ಏನೈತಿ? ಇದು -5 ಇಂಟು -2 ಐತಿಲ್ರಿ, ಅವ್ನ ಎರಡು ಗುಣಿಸಿದ್ರಿ +10 ಆತ್ರಿ. +10. ಓಕೆ ಗುಡ್. ಇಲ್ಲಿವರೆಗೆ ಎಲ್ಲಾರ್ದು ಸೇಮ್ ಐತಿ?
ಸೊ ಏನ್ Yes, ಬಂತೀಗ ಈಗೇನ್ ಬಂದ್ ನೋಡ್ರಿ ಪ್ಲಸ್ ಆರ್ ಬಂದೈತಿ 6. ಹಾ 6 sir. ಓಕೆ ಸೊ ಇಲ್ಲಿ 6 ಐತಿ ಆಮೇಲೆ ಪ್ಲಸ್ ಈ ಫ್ಲವರ್ ಬ್ರಾಕೆಟ್ನಾಗ 20 ಡಿವೈಡೆಡ್ ಬೈ 10 ಮುಂದೇನ್ ಮಾಡಿದ್ವಿ ಹೇಳಿ ಕಂಟಿನ್ಯೂ ಮಾಡು ಹಿಂಗ ಬರ್ದೆ Sir, ತಪ್ಪಿದ್ದು mistake ಆಯ್ತು. ಎಲ್ಲಿ ಮಿಸ್ಟೇಕ್ ಮಾಡಿದ್ವಿ ನಾರಿ 6 plus 2. ಸರಿ ಹಾ, ನೀ- ಕಡ್ತ ಹೊಡಿಬೇಕ್ರಿ. ಅಲ್ಲ ಆಮೇನ್ ಮಾಡಿದ ಈಗ ಏನ್ ಮಾಡಿದ್ ಮಿಸ್ಟೇಕ್ ಹೇಳು 6 ಮತ್ತು 20 ಕೂಡಿಸಿದಿ Ari. ಗೊತ್ತಾಯ್ತು ಏನ್ ಮಿಸ್ಟೇಕ್ ಈಗ ಏನಾತಂಗಾರ 6 ಪ್ಲಸ್ ಎಷ್ಟು ಆಗ್ತಿದ್ದು 2 ಏನು 2 sir. ಇದು ಕರೆಕ್ಟ್ ಆನ್ಸರ್ ಓಕೆ ಸೊ ಈಗ ನೀವ್ ಏನ್ ಮಾಡ್ಕೋಬೇಕು ಇಂಥವನ್ನ ಪಕ್ಕಾ ಮಾಡ್ಕೊಂಡ್ರ ಅಂತಿಕೋ ನಿಮ್ಗ ಆಮೇಲೆ ಕೈ ಹಿಂಗ್ ಕುಂಡಿರ್ತೈತ್ಲಾ ನೀವು ಬೇಕಂದ್ರೆ ತಪ್ಪು ಮಾಡಕ್ ಆಗುದಿಲ್ಲ ಅಷ್ಟು ಕರೆಕ್ಟ್ ಕೈ ಕೂತ್ ಬಿಡ್ತೈತೆ ಪಟ 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 ಎಲ್ಲೂ ಮಿಸ್ಟೇಕ್ ಆಗುದಿಲ್ಲ ಇಂಥವ್ ಬಹಳಷ್ಟು ಹಾಕೊಳ್ಳೋದು ಮಾಡೋದು ಕ್ಯಾಲ್ಕುಲೇಟರ್ ನಿಮ್ಗೆ ಹಿಂಗ್ ಬ್ರಾಕೆಟ್ ಹಾಕಕ್ ಬರ್ತೈತಿ ಇಲ್ರಿ ಬರ್ತೈತಿ ಕ್ಯಾಲ್ಕುಲೇಟರ್ದಾಗ ಯಾಕೆ ಬರುದಿಲ್ಲ ಹಾ ಕ್ಯಾಲ್ಕುಲೇಟರ್ದಾಗ ಬ್ರಾಕೆಟ್ ಹಾಕೋದನ್ನ ಕಲೀರಿ ಅದ್ ನೀವ್ ಏನ್ ಆಕೈತಿ ಯಾಕೆ ನಾ ಹೇಳಾಕತ್ತೀನಿ ಅಂದ್ರ ನೀವ್ ಮಾಡಿದ ಉತ್ತರ ಕರೆಕ್ಟ್ ಐತೋ ಇಲ್ಲೋ ಅಂತ ನೀವ್ ಏನ್ ಮಾಡ್ಬೋದು ಕ್ಯಾಲ್ಕುಲೇಟರ್ದಾಗ ಚೆಕ್ ಮಾಡ್ಬೋದು. ಚೆಕ್ ಚೆಕ್ ಮಾಡ್ಬೋದು ಓಕೆ ಸೊ ಅದಕ್ಕೆ ನೀವೇ ಹಾಕೊಂಡು ಟ್ರೈ ಮಾಡ್ಬೋದು ಓಕೆ ಇನ್ನೊಂದೆರಡು ಇಲ್ಲೇ ಕೊಡ್ತೀನಿ ಸರಿ ಹೋಮ್ವರ್ಕ್ ಕೊಡ್ರಿ. ಇಲ್ಲೇ ಬರಿತೀನಿ ಅಥವಾ ಒಂದು ನಿಮಿಷ ಬೇರೆ ಇದ್ರೊಳಗೆ ಬರ್ತೀನಿ ಇಲ್ಲೆಲ್ಲ ನಿಮ್ಗೆ ಕನ್ಫ್ಯೂಷನ್ ಆಗ್ತಿದ್ದು ಭಾಳ ದೊಡ್ಡದಾಗ್ತಿದ್ದು ಅಂದ್ಕೂಡಲೇ ನಾನು ನಿಮಗೆ ಇದನ್ನ ಬಿಟ್ಟು ವೈಟ್ ಬೋರ್ಡ್ನಾಗ ಬರ್ತೀನಿ ಓಕೆ ಕರೆಕ್ಟಾಗಿ ಬ್ರಾಕೆಟ್ಗಳು ಹಾಕೋರಿ ಹೋಮ್ವರ್ಕ್ ರೀ ಸರಿ ಅವಕಾಶ ಮಾಡ್ಬೇಕು ಓಕೆ ಸೊ ಇಲ್ಲಿಗೆ ಕ್ಲಾಸ್ ಮುಗಿಸೋಣ ಅಂತ ನಮ್ದು ಈಗೆಲ್ಲ ಆಲ್ಮೋಸ್ಟ್ ಫೌಂಡೇಶನ್ ಚಲೋ ಆಗೈತಿ ಈಗ ಗುಡ್ ಬೈ ಸರ್. ಸ್ವಲ್ಪ ಅಲ್ಜಿಬ್ರಾದು ಮತ್ತು ಜಾಮೆಟ್ರಿದು ಮಾಡೋಣ ಓಕೆ ಬಾಯ್